ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ರೆಡಿಯಾಗಿ ಮನೆಯಿಂದನೇ ವಿತ್ ಮೇಕಪ್ಪಲ್ಲಿ ಬಂದೆ. 9:30ಗೆ ಸೆಟಲ್ ಇರೋಕ್ಕೆ ಹೇಳಿದರು. ಸೊ ನೋಡೋಣ ಅಲ್ಲಿ ಏನು ನಡೀತಾ ಇದೆ ಏನು ಅಂತ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಸಿ ಮೈ ಹೇರ್ ಸ್ಟೈಲ್ ಎಷ್ಟು ಕರ್ಲಿದ್ದದ್ದು ಫುಲ್ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅಂದ್ಕೊಂಡಷ್ಟು ಈಸಿ ಅಲ್ಲ ನಾವು ಶೂಟ್ ಮಾಡೋದು. ನನ್ನ ಹೇರ್ ಎಷ್ಟು ಡ್ಯಾಮೇಜ್ ಆಗುತ್ತೆ, ಆದರೂ ಕೂಡ ಪಾತ್ರಕ್ಕೋಸ್ಕರ ಕೆಲವೊಂದನ್ನು ಚೇಂಜ್ ಮಾಡಿಕೊಳ್ಳೇಬೇಕಾಗತ್ತೆ. ಸೊ ನಂದು ಫುಲ್ ನೂಡಲ್ಸ್ ಥರ ಕಲ್ಲಿರೋ ಹೇರ್ ಸ್ಟೈಲ್ನ ಈ ಥರ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಬೇಜಾರಾಗ್ತಿದೆ, ನನ್ನ ಹೇರ್ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ಡ್ಯಾಮೇಜ್ ಆಗ್ತಾಯಿದೆ ಅಂತ. ಬಟ್ ನೋ ಆಪ್ಷನ್, ಕ್ಯಾರೆಕ್ಟ್ರಿಗೆ ಮಾಡಿಕೊಳ್ಳೇಬೇಕಾಗತ್ತೆ. ಸೊ ಒಂದು ಸ್ವಲ್ಪ ತಿಂಡಿ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಏನು ತಿಂಡಿ ಇದೆ ಸೆಟ್ಟಲ್ಲಿ. ಇಡ್ಲಿ ತಿನ್ನೋಣ ಅಂತ ಬಂದೆ. ಇದು ಚೆನ್ನಾಗಿತ್ತು. ಏನು ಗೊತ್ತಾ, ಬ್ಲಾಗ್ ಮಾಡೋರೆಲ್ಲ ಎಲ್ರಿಗೂ ಹುಚ್ಚರ ಥರ ಕಾಣಿಸ್ತಿರ್ತಾರೆ. ಯಾಕಂದರೆ ಎಲ್ಲೋದ್ರೂ ನಾವು ಕ್ಯಾಮ್ರಾ ಹಿಡ್ಕೋತೀವಿ, ಮಾತಾಡ್ತಿರ್ತೀವಿ ಅಂದ್ಕೊಂಡು. ಸೊ ಹಂಗಾಗಿ ಎಲ್ಲರೂ ನಗ್ತಾ ಇರ್ತಾರೆ ನಾವು ಬ್ಲಾಗ್ ಮಾಡ್ತಿದ್ದೀವಿ ಅಂತ. ಯಾರು ನಕ್ಕಿದ್ರೂ ಪರವಾಗಿಲ್ಲ, ನಿಮಗೋಸ್ಕರ ನಾನು ಬ್ಲಾಗ್ ಮಾಡ್ತೀನಿ. ಚೆನ್ನಾಗೇ ಕಟ್ ಮಾಡ್ತಿದ್ದೀರಾ. ಆಗ್ಬೋದು ಪಾರ್ವತಿ ಅಮ್ಮನ ಸೊಸೆ, ಪಾರ್ವತಿ ಅಮ್ಮನ ಅಳಿಮಯ್ಯ. ಸೊ ಇವತ್ತು ತಿಂಡಿ ಕಂಟಿನ್ಯೂಟಿ ರೈಸ್ ಬಾತ್, ಹಾಯ್ ವಡಾ, ಇಡ್ಲಿ, ಚಟ್ನಿ. ನನ್ನ ಬ್ಲಾಗ್ನ ನೋಡಿಬಿಟ್ಟು ತಲೆ ಜಜ್ಕೋತಿದ್ದಾರೆ, ಎಲ್ಲೋದ್ರೂ ಮೊಬೈಲ್ ಬಿಡ್ತಾ ಇಲ್ವಲ್ಲ ಈ ಅಮ್ಮ ಅಂತ. ಹಾಯ್ ಮಾಡಿ. ಫೈನಲಿ ನಾನು ರೆಡಿ ಆದೆ. ಈ ಥರ ಇದೆ ನನ್ನ ಲುಕ್ ಇವತ್ತಿಂದು. ಫ್ಯಾಮಿಲಿಲಿ ನಮ್ಮ ಅಶೋಕ್ ಸರ್ ಅವರು ಆನ್ ಸ್ಕ್ರೀನಲ್ಲಿ ಹೆಂಗಿರ್ತಾರೆ, ಸೊಸೆ ಮೇಲೆ ಎಷ್ಟು ಕೋಪ ಮಾಡ್ಕೊತಾರೆ, ಆದರೆ ಆಫ್ ಸ್ಕ್ರೀನಲ್ಲಿ ಜೊತೆಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಎಷ್ಟು ಕೇರು, ಎಷ್ಟು ಕನ್ಸರ್ನ್ ಇದೆ ಎಲ್ಲರ ಮೇಲೂ. ನೀವು ತಿಳ್ಕೊಂಡಿರಾಗೆ ಆನ್ ಸ್ಕ್ರೀನಲ್ಲಿ ಎಲ್ಲ ಹೆಂಗಿರ್ತಾರೋ ಆಫ್ ಸ್ಕ್ರೀನಲ್ಲಿ ಹಂಗಿರ್ತಾರೆ ಅಂತ ತಿಳ್ಕೊಬೇಡಿ. ನಮ್ಮ ಇವರು ಆದರ್ಶ ದಂಪತಿಯವರು ಅವರ ಪತಿಶ್ರೀ ಅವರನ್ನು ಬಿಟ್ಟು ಇವತ್ತು ಊಟ ಮಾಡ್ತಿದ್ದಾರೆ. ಸೀನಿಯರ್ ಬಿಸಿ ಇದ್ದಾರೆ. ಹೌದು. ಸೊ ಕಾಳು ಸಾಂಬಾರ್ ಮಾಡಿದ್ದಾರೆ. ಫಸ್ಟ್ ಹೇಳಿ, ನಮಗೂ ಹೇಳಿ ಒಂಚೂರು. ಪಟ್ಲಕಾಯಿ ಪಲ್ಯ, ಹಪ್ಪಳ, ಆಮೇಲೆ ಮುದ್ದೆ ಇದೆ. ನೆನೆದವರ ಮನದಲ್ಲಿ ಆದರ್ಶ ದಂಪತಿಯವರು ಬಂದರು, ಸರ್ ಬಂದರು. ಈಗ ಅವರು ಈಗ ಊಟ ಮಾಡ್ತಾರೆ. ತುಂಬ ಪ್ಯಾಕ್ ಮಾಡಿಬಿಟ್ರೆ ಎಡಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮತ್ತೆ ಹೋಯ್ತು. ದುಬೈ ಚಟ್ನಿ ಸ್ಮೆಲ್ ಬರ್ತಾ ಇಲ್ಲ. ತಂಪಾದ ಮಜ್ಜಿಗೆ. ನಮ್ಮ ಸೆಟ್ಟಲ್ಲಿ ಎಲ್ಲರಿಗೂ ಪಾಪ ಶೂಟಿಂಗ್ನಲ್ಲಿ ಕೆಲಸ
ಅದಕ್ಕೆ ಪ್ರತಿದಿನ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ಮಜ್ಜಿಗೆ ಇರುತ್ತೆ. ಇದಕ್ಕೆಲ್ಲ ಸ್ಪಾನ್ಸರ್ ಬಂದ್ಬಿಟ್ಟು ಪ್ರೊಡ್ಯೂಸರೇ, ನಾವೆಲ್ಲ ಕಾರ್ಯಕರ್ತರು. ಥ್ಯಾಂಕ್ ಯು. ವಿಷಯ ಏನು ಗೊತ್ತಾ, ನಮ್ಮದು ಇವತ್ತು ಒಂದೇ ಸೀನ್ ಇದ್ದದ್ದು. ಸೊ ಸೀನ್ ಮುಗ್ದಿಲ್ಲ, ಬಟ್ ಲಗೇಜ್ನ ಕಾರಲ್ಲಿ ಇಡೋಣ ಅಂತ ಬಂದೆ. ಸೊ ಒಂದೇ ಸೀನ್ ಅಲ್ವಾ, ಅದಕ್ಕೆ ಖುಷಿ ಆಗ್ತಾಯಿದೆ. ನನ್ನ ಅಂಬಾರಿ ಪಾಪ ಬಿಸಿಲಲ್ಲಿ ಹೆಂಗೆ ನಿಂತಿದೆ. ಸೊ ಇವಾಗ ನಾನು ಲಗೇಜ್ನ ಇಟ್ಬಿಟ್ಟು ಯಪ್ಪ, ನನಗೆ ಸೆಲ್ಫ್ ವಿಡಿಯೋ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ, ಇವಾಗ ಒಂದು ಸೀನ್ ಇದೆ, ಮುಗಿಸ್ಕೊಂಡು ಮನೆಗೆ ಹೋಗೋದೆ. ಅವರು ಅಲ್ಲಿ ಕಾಣಿಸ್ತಾರೆ ನೋಡಿ ಕಾರಲ್ಲಿ, ಪೋಲೋ ಕಾರಲ್ಲಿ ಇದ್ದಾರಲ್ಲ, ಅವ್ರು ನನ್ನ ಡೈರೆಕ್ಟ್ ಮಧು ಅಂತ ಹೇಳಿ. ತುಂಬ ಒಳ್ಳೆ ಜನ, ಪ್ರಕೃತಿಗೆ ಬೆಲೆ ಕೊಡ್ತಾರೆ. ಅದಕ್ಕೋಸ್ಕರ ಅಷ್ಟು ಗಾಳಿ ಮಳೆ ಬರ್ತಿದ್ರು ವಿಂಡೋ ತೆಗೆದು ಅವರು ಸ್ಕ್ರಿಪ್ಟ್ ರೀಡಿಂಗ್ ಮಾಡ್ತಾ ಇದ್ದಾರೆ. ನೀವೊಂದು ಮಾತು ಹೇಳ್ಬಿಡಿ. ನಾನೊಂದು ಮಾತು ಹೇಳ್ಬೋದು, ಆದರೆ ಅವರು ಬೈಸ್ಕೊತೀರ, ತಲ್ಲೀನ ಆಗಿದ್ದಾರೆ. ಹತ್ರ ಹೋಗಿ ಮಾತಾಡಿದ್ರೆ ಗರಂ ಅಂತ. ಆದರೂ ಹೇಳಿ. ಹೇಳ ಹಾಂ, ಅಂತೆಲ್ಲ ಮಧು ಸರ್, ವಿಂಡೋ ಕ್ಲೋಸ್ ಮಾಡ್ಕೊಳ್ಳಿ ಸರ್. ಈ ವಾಮ ನನ್ನ ಟೆನ್ಷನ್ ನನಗಾದ್ರೆ ಈ ವಾಮ ಲೇಕ್ ಆಗೋದು. ಡಿಸ್ಟರ್ಬ್ ಮಾಡಬೇಡಮ್ಮ. ನಮ್ಮದು ಒಳ್ಳೆ ಮನಸ್ಸು, ನಮ್ಮದು ಒಳ್ಳೇದಾಗಲಿ, ನಮ್ಮ ಸರ್ ಚೆನ್ನಾಗಿರಲಿ ಅಂತ. ಎಸ್, ನಂದು ಇವಾಗ ಶೂಟಿಂಗ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡೋ ಬ್ಲಾಗ್ಸ್ನ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಲವ್ ಯು ಗೈಸ್.